ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೊಳಕೆ ಕಾಳುಗಳದ್ದು ಸಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು ಮೂರನ್ನೂ ನೆನೆಸಿ ಹಿಂದಿನ ದಿನ ಅಲ್ಲ 3 ದಿನ ಮುಂಚೆ ನೆನೆಸಿಟ್ಟಿದ್ದೀನಿ. ಥಂಡಿಗಾಲ ಅಲ್ಲ, ಬೇಗ ಮೊಳಕೆ ಬರಲ್ಲ. 2 ದಿನ ಮುಂಚೆ 3 ದಿನ ಮುಂಚೆನೇ ನೆನೆಸ್ಕೊಂಡು ಮೊಳಕೆ ಕಟ್ಟಬೇಕಿದು. ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಈಗ ನೋಡಿ ಮೊಳಕೆ ಚೆನ್ನಾಗಿ ಬಂದಿದೆ. ಈಗ ಸಾಂಬಾರು ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಸುಟ್ಟು ತೊಗೊಂಡಿದ್ದೀನಿ. ಎರಡು ಟೊಮೊಟೊನು, ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊತೀನಿ. ಈರುಳ್ಳಿ, ಹೀರೆಕಾಯಿ, ಒಂದು ಟೊಮೊಟೊನು, ಆಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಿಂಗು, ಆಮೇಲೆ ಹುರ್ಗಡ್ಲೆ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಅದು ರುಬ್ಬಕ್ಕೆ ಹಾಕ್ಕೊಳ್ತೀನಿ ತೆಂಗಿನಕಾಯಿ ಜೊತೆಗೆ. ಫಸ್ಟು ಈಗ ಈರುಳ್ಳಿ ಮತ್ತು ಟೊಮೊಟೊನೆಲ್ಲ ಹುರ್ಕೊಂಡು ತೊಗೊಂಡು ಬಂದಿದ್ದೀನಿ ಆಗಲೇ. ಈಗ ಅದೇ ಕುಕ್ಕರಲ್ಲಿ ನಾವು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ನಂತರನೂ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು. ಈಗ ಒಂಚೂರು ಕಾಳು ಮಾಗಿಸ್ಕೊಳ್ಳೋಕ್ಕೋಸ್ಕರ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ನೋಡಿ ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಈಗ ಮೊಳಕೆ ಕಟ್ಟಿದ್ದು ಕಾಳುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದು ನೋಡಿ ಇದೆಲ್ಲ ರುಬ್ಕೊಳ್ಳೋಕೆ ರೆಡಿಯಾಗಿದೆ. ಈಗ ಇದನ್ನು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಆಮೇಲೆ 2 ಸ್ಪೂನ್ ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಲು ತೆಕ್ಕೊಳ್ಳೋಣ. ಲಾಸ್ಟಿಗೆ ಹಾಕೋಕ್ಕೆ ಅದನ್ನು ಹುಚ್ಚೆಳ್ಳು ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಇದು ಆಯ್ತು. ಇವಾಗ ಇದಕ್ಕೆ ಅದನ್ನು ಹಾಕ್ಬಿಡೋಣ. ಖಾರ ಹಾಕ್ಬಿಡೋಣ. ಖಾರ ಹಾಕಿ ಖಾರದಲ್ಲೇ ಅದು ಬೇಯ್ಕೊಳ್ಳಿ. ಮಿಕ್ಸರ್ ತೊಳೆದಿದ್ದು ನೀರು ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಡ್ತೀನಿ. 1-2 ವಿಷಲ್ ಕೂಗಿಸ್ಕೊಳ್ಳೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಇದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ನೋಡಿ ಇದನ್ನು ಏನದು ಹುಚ್ಚೆಳ್ಳು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು 2 ಸಲ ನೀರಲ್ಲಿ ತೊಳ್ಕೊಳ್ಳೋಣ. ತೊಳ್ಕೊಂಡಾದಮೇಲೆ ಸೋಸ್ಕೊಂಡು ಮಿಕ್ಸರ್ಗೆ ಹಾಕ್ಬಿಟ್ಟು ಫಸ್ಟು ಡ್ರೈ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಬಿಟ್ಟು ಹಾಲು ಮಾಡ್ಕೊಂಡು ಸೋಸ್ಕೊಂಡು ತೆಗೆದಿಟ್ಕೊಂಡ್ರೆ ಆಮೇಲೆ ಹಾಕೋಕ್ಕೆ ಸರಿ ಹೋಗುತ್ತದು. ನೋಡಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸೋಸ್ಕೊಂಬಿಡೋಣ ಅದನ್ನು. ಆ ಚಿರಟ ಹಾಕೋದು, ಬರೀ ಹಾಲು ಮಾತ್ರ ಹಾಕೋದು ಅದಕ್ಕೆ. ಇದು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಕಟ್ಟಿ ಸಾರುಗಳಿಗೆ. ಅದಕ್ಕೆ ಇದನ್ನು ಹಾಕ್ಬಿಡೋಣ. ಇದನ್ನು ಈಗ ನೋಡಿ ಆಗಿದೆ. 2 ಸಲ ಕೂಗಿದ್ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಆರಿದ್ಮೇಲೆ ಲಿಡ್ ತೆಗೆದಿದ್ದೀನಿ. ಈಗ ಸಾರು ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಹುಚ್ಚೆಳ್ದು ಹಾಲು ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಯಾವತ್ತೂ ಈ ಮೊಳಕೆ ಕಟ್ಟಿ ಸಾರುಗಳು ಆವತ್ತಿನ ದಿನಕ್ಕಿಂತನೂ ನೆಕ್ಸ್ಟ್ ಡೇ ಸಾರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆ ಒಳ್ಳೆ ಕಾಂಬಿನೇಷನ್. ನಾನು ಕೂಡ ಮುದ್ದೆ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡಿ ಇದಕ್ಕೊಂಚೂರು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಕುದೀತಾ ಇದೆ ಸಾರು. ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಹಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಸಾರು. ಚೆನ್ನಾಗಿ ಕುದ್ದಿದೆ. ಇವಾಗ ಅದನ್ನು ತೆಗೆದುಬಿಟ್ಟು ಒಂದು ಸಣ್ಣ ಪಾತ್ರಕ್ಕೆ ತೆಕ್ಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.